ಅರಸೀಕೆರೆ ನಗರದ ಪೇಟೆ ಬೀದಿ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಸಮಾಜದ ವತಿಯಿಂದ ಶ್ರೀ ವಾಸವಿ ಜಯಂತಿಯನ್ನ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮಾತನಾಡಿ, ಶ್ರೀ ವಾಸವಿ ದೇವಿಯನ್ನ ಶಾಂತಿ ಮತ್ತು ನೆಮ್ಮದಿಯ ದೇವತೆ ಎಂದು ಮತ್ತು ಸಂಗೀತ ಮತ್ತು ಕಲೆಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಅಸಂಖ್ಯಾತ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನಗಳಿವೆ. ಈ ದೇವಾಲಯಗಳಲ್ಲಿ ಶ್ರೀ ವಾಸವಿ ಜಯಂತಿಯನ್ನು ಆಚರಿಸಲಾಗುತ್ತೆ. ಖಾಸಗಿ ಕೂಟಗಳಲ್ಲಿ ಶ್ರೀ ವಾಸವಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತದೆ. 108 ನಾಮಗಳೊಂದಿಗೆ ಶ್ರೀ ವಾಸವಿ ದೇವಿಗೆ ಗಣೇಶ ವಂದನೆ, ಹೋಮ, ಅರ್ಚನೆಯೊಂದಿಗೆ ಪೂಜೆಯನ್ನ ಮಾಡಲಾಗುತ್ತದೆ. ನಂತರದಲ್ಲಿ ನೈವೇದ್ಯವನ್ನ ದೇವಿಗೆ ಅರ್ಪಿಸಿ ಭಕ್ತಾದಿಗಳಿಗೆ ನೀಡಲಾಗುತ್ತದೆ. ಸಾಯಂಕಾಲ ನಗರದ ಪ್ರಮುಖ ರಸ್ತೆಗಳಲ್ಲಿ ತಾಯಿಯ ಮೆರವಣಿಗೆಯನ್ನ ನೆರವೇರಿಸಲಾಗುವುದು ಹಾಗೂ ನಡೆಯುತ್ತಿರುವ ಭಾರತ ದೇಶದ ಯುದ್ಧದಲ್ಲಿ ನಮ್ಮ ದೇಶಕ್ಕೆ ಜಯವಾಗಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು. ವಾಸವಿ ಜಯಂತಿ ಪ್ರಯುಕ್ತ ಪಿಪಿ ವೃತ್ತದಲ್ಲಿ ವಾಸವಿ ಯುವಜನ ಸಂಘ ವತಿಯಿಂದ ಭಕ್ತರಿಗೆ ಪ್ರಸಾದವನ್ನ ವಿತರಿಸಲಾಯಿತು. ಸಮಸ್ತ ಅರಸೀಕೆರೆ ಸಮಸ್ತ ಜನತೆಗೂ ವಾಸವಿ ಜಯಂತಿಯ ಶುಭಾಶಯಗಳು. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ದಿನ ಕೂಡ ಆರ್ಯವೈಶ್ಯ ಜನತೆಗಳು ಆರ್ಯವೈಶ್ಯ ಜನರು ತುಂಬ ಅದ್ದೂರಿಯಿಂದ ವಾಸವಿ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಅದೇ ರೀತಿ ಸಾಯಂಕಾಲ ಕೂಡ ನಮ್ಮ ಅರಸೀಕೆರೆಯ ಆರ್ಯವೈಶ್ಯ ಯುವಜನ ಸಂಘದಿಂದ ರಾಜಬೀದಿಗಳಲ್ಲಿ ಶ್ರೀ ಕನ್ಯಕಾ ಪರಮೇಶ್ವರಿ ತಾಯಿಯವರ ಮೆರವಣಿಗೆ ಉತ್ಸವ ನಡೆಯುತ್ತದೆ. ಈ ದಿನ ಸಂಜೆ ಕೂಡ ಪ್ರತಿ ವರ್ಷದಂತೆ ಎಲ್ಲರಿಗೂ ಆ ತಾಯಿ ಈ ಒಂದು ಯುದ್ಧದ ಕಾರ್ಮೋಳದಲ್ಲಿ ತುಂಬ ದೇಶಕ್ಕೆ ಒಳ್ಳೆಯದಾಗಲಿ, ಯಾವಾಗಲೂ ನಾವು ನಮ್ಮ ದೇಶದ ಜೊತೆಯಲ್ಲಿ ಆರ್ಯವೈಶ್ಯ ಸಮಾಜ ಇರ್ತದೆ ಅಂತ ಹೇಳ್ತಾ ಈ ದಿನ ವಾಸವಿ ಜಯಂತಿಯ ಶುಭಾಶಯ ಮತ್ತೊಮ್ಮೆ ತಿಳಿಸ್ತಾ ಎಷ್ಟು ವರ್ಷ ಸರ್ ಇದು? ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.